ನಮಸ್ಕಾರ ವೀಕ್ಷಕರೇ, ನಾವೀಗ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಕ್ಷಿಧಾಮದ ಬಳಿ ಇರುವಂಥದ್ದು. ಘಟಪ್ರಭಾ ಪಕ್ಷಿಧಾಮ ನೀವು ಹೆಸರು ಕೇಳಿರ್ಬೋದು, ನೋಡಿರ್ಲಿಕ್ಕಿಲ್ಲ. ಇಲ್ಲಿ ಅದ್ಭುತವಾದ ದೃಶ್ಯವನ್ನು ನಾವು ಕಾಣ್ಬೋದು. ಯಾಕಂತಂದರೆ ಈ ಚಳಿಗಾಲದ 3 ರಿಂದ 4 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಪಕ್ಷಿಗಳು ಬರ್ತಾ ಇದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ನಾವಿಲ್ಲಿ ಘಟಪ್ರಭಾ ಪಕ್ಷಿಧಾಮಕ್ಕೆ ಭೇಟಿ ಕೊಟ್ಟಿರೋದು. ಘಟಪ್ರಭಾ ಈ ಪಕ್ಷಿಧಾಮಕ್ಕೆ ಬರಬೇಕಾದ್ರೆ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಆ ಒಂದು ಬಯಲು ಪ್ರದೇಶದಿಂದ ಅಲ್ಲಿಂದ ಸುಮಾರು ಮೇನ್ ರೋಡಿಂದ 2 ಕಿಲೋಮೀಟರ್ ದೂರ ಆಗುವಂಥದ್ದು. ಅಲ್ಲಿಂದ ತಮ್ಮ ವಾಹನವನ್ನು ನಿಲ್ಲಿಸಿ ಈ ಘಟಪ್ರಭಾ ನದಿ, ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಘಟಪ್ರಭಾ ನದಿ. ಈ ಘಟಪ್ರಭಾ ನದಿಯನ್ನು ದಾಟಿ ಬರಬೇಕಾದ್ರೆ ಈ ಬೋಟಿನ ವ್ಯವಸ್ಥೆ ಅತ್ಯವಶ್ಯಕ ಇರುವಂಥದ್ದು. ಅರಣ್ಯ ಇಲಾಖೆ ಇಲ್ಲಿ ಬೋಟಿನ ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ 2 ಬೋಟ್ಗಳನ್ನು ಇಲ್ಲಿ ಇರುವಂಥದ್ದು. ನಾವು ನೋಡ್ಬೋದು ಇಲ್ಲಿ ಪಕ್ಷಿ, ಅಲ್ಲಿ ಒಂದು ಪಕ್ಷಿ ಕಾಣ್ತಾ ಇದೆ. ಇಂಥ ಬಹಳಷ್ಟು ಪಕ್ಷಿಗಳು ಒಳಗಡೆ ಈ ನಡುಗಡ್ಡೆ ಆಗಿರುವಂಥ, ನಾವು ಇಲ್ಲಿ ಹಿಂದುಗಡೆ ನೋಡೋಣ. ನಡುಗಡ್ಡೆ ಆಗಿರುವಂಥದ್ದು ಇದು. ಯಾಕಂತಂದರೆ ಸುಮಾರು 400 ರಿಂದ 500 ಎಕರೆ ಪ್ರದೇಶದಲ್ಲಿ ಈ ಘಟಪ್ರಭಾ ನದಿ ಸುತ್ತುವರಿದು ಪಕ್ಷಿಧಾಮ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಈ ಪಕ್ಷಿಧಾಮದಲ್ಲಿ ಬೇರೆ ಬೇರೆ, ಅದರಲ್ಲಿ ಯುರೋಪಿಯನ್ ಖಂಡದಲ್ಲಿರುವಂಥ ಸಾಕಷ್ಟು ಪಕ್ಷಿಗಳು ಇಲ್ಲಿ ನಮಗೆ ಈ ಚಳಿಗಾಲದ ಸಮಯದಲ್ಲಿ ನೋಡಲು ಸಿಗುತ್ತವೆ. ಇಲ್ಲಿ ನೋಡ್ಬೋದು, ಈಗ ಘಟಪ್ರಭಾ ಪಕ್ಷಿಧಾಮ, ಇಲ್ಲಿಂದ ನಾವು ಎಂಟ್ರ್ ಆಗಬೇಕು. ಒಳಗಡೆ ಅಲ್ಲಿ ನೋಡಿ ಮಂಗಗಳು ಸಹಿತ ಸಾಕಷ್ಟು ಇಲ್ಲಿ ಇರುವಂಥದ್ದು. ಹಾಗೆಯೇ ಇಲ್ಲಿ ಬಂದಂಥ ಪ್ರವಾಸಿಗರು ಮೇಲೆ ಏರಿ ಟವರ್ ಮೇಲೆ ನಿಂತು ಅಲ್ಲಿ ಸಹಿತ ಪಕ್ಷಿಗಳನ್ನು ವೀಕ್ಷಣೆ ಮಾಡ್ಬೋದು. ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಿರುವಂಥದ್ದು, ಏನೋ ಪಕ್ಷಿಗಳನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ. ಈಗ ನಮ್ಮ ಜೊತೆಗೆ ಪಕ್ಷಿಧಾಮವನ್ನು ನೋಡಿಕೊಳ್ಳುವಂಥ ಸಿಬ್ಬಂದಿ ಇದ್ದಾರೆ, ಅವರನ್ನೇ ಕೇಳೋಣ ಯಾವ ಥರ ಇಲ್ಲಿ ಪಕ್ಷಿಧಾಮ ಇದೆ, ಏನೇನಂತೆ. ಜಕ್ಕಾನ್ ಐತ್ರಿ, ಮತ್ತು ಪಿಕಪ್ ಐತ್ರಿ, ಡ್ರೆಂಗೋ ಐತ್ರಿ, ಮರಗುಟ್ ಐತ್ರಿ, ಮತ್ತು ಬೆಳಕಿ ಸಿಗರೇಟ್ ಐತ್ರಿ, ಮುಂದೆ ಕೊಂಬಿಲ್ ಅದಾವ್ರಿ, ಹೊಳೆ ಮುಸುಳು ಇದಾವ್ರಿ. ಮತ್ತು ಇಲ್ಲಿ ಒಂದು ಸರ್ತಾನ ನಮಗೊಬ್ಬರು ಸರ್ ಬಂದಿರ್ರಿ, ಹಿಂದಕ್ಕೆ ಒಂದು 5-10 ವರ್ಷದಿಂದ ರೀ, ಒಂದು 200 ಜಾತಿ ಪಕ್ಷಿ ಇದಾರೆ. ಅವ್ರು 200 ಜಾತಿ ಪಕ್ಷಿ ಇದಾರೆ ರೀ. ನಮಗೊಂದು ಅಟ್ಟ ಸುಮ್ಮಂದು ಐತಿ ಪತ್ತ. ಈ ಚಳಿಗಾಲ ವಲಸೆ ಬರ್ತಾವಲ್ಲ, ಅದ್ರ ಬಗ್ಗೆ ಚಳಿಗಾಲದಾಗ ಬರೋರಿ ನವಂಬರ್ ಡಿಸೆಂಬರ್ ಬಣ್ಣದ ಕೊಕ್ಕರ್ ಪೆಂಟಂಟ್ ವರ್ಕ್ ಬರ್ತಾರೆ, ಹೊರ್ಕತ್ತಾರೆ. ಬಿಳಿ ವೈಟ್ ಐಬಿಸ್ ಬರ್ತಾವ್ರಿ. ಅವು 2-3 ಜಾತಿ ಪಕ್ಷಿ ಚಳಿಗಾಲದಾಗ ಬರ್ತಾವೆ ರೀ. ಅಲ್ಲ, ಯಾಕೆ ಬರ್ತಾವೆ ಇಲ್ಲಿ ಏನು ಅಂತ? ಅವು ಏನು ವಾತಾವರಣಕ್ಕೆ ರೀ ಇಲ್ಲಿ ತೈಕಿ ಅವರು ವಾಸ ಮಾಡಕ್ಕೆ ಬರ್ತಾವ್ರಿ. ಇಲ್ಲಿ ಮರಿ ಮಾಡ್ಕೊಂಡು ಮತ್ತೆ ಜೂನ್ಕರ್ ಬಿಡ್ತಾವ್ರಿ. ಜನವರಿ ಫೆಬ್ರವರಿ. ಜನವರಿ ಫೆಬ್ರವರಿ ನವಂಬರ್ಗೆ ಚಲ್ತಾ ಐತ್ರಿ. ಅವು ನವಂಬರ್ಗೆ ಬರ್ತಾವ್ರಿ. ಹೊರದೇಶದಿಂದ ಪಕ್ಷಿ ಬರ್ತಾವ್ರಿ ಇಲ್ಲಿ. ಇಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ಪ್ರವಾಸಿಗರು ಇರುವಂಥದ್ದು, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರನ್ನು ಕೇಳೋಣ. ಏನೇನು ಇಲ್ಲಿ ನೋಡಿದ್ರಿ, ಏನು ಅನ್ನಿಸ್ತಾ ಇದೆ ಮೇಡಮ್? ಪಕ್ಷಿಧಾಮ ಅನ್ನೋದು ಒಂದು ಕುತೂಹಲ. ಯಾಕಂದ್ರೆ ನಾವು ಬಂದೆವು, ಇಲ್ಲಿ ಏನೋ ಅದಾವೋ ಏನಿಲ್ಲೋ, ಬರ್ತಾ ಹೊಳಿ ದಾಟಿದೆವು, ಕಾಡಿನಾಗ ಏನೋ ಅದಾವೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಬಂದೆವು. ಆದರೆ ಪಕ್ಷಿಗಳು ಇಲ್ಲಿ ಒಳಗೆ ಬಂದ್ರೆ ಅದಾವ ಪಕ್ಷಿಗಳು ನೋಡೋಕೆ. ಬೇರೆ ಬೇರೆ ದೇಶಗಳ ಪಕ್ಷಿ ಬಂದಿದ್ದಾವೆ. ಅಲ್ಲಿ ಏನೈತಿ ಅವು 1-2-3 ತಿಂಗಳು ಇರ್ತಾವೆ ಅಂತ ಹೇಳಿದರು. ಆದ್ರೆ ನಾವೇನೈತಿ ಅದು ನೋಡಿದ್ದೀವಿ, ಇವತ್ತೇನೈತಿ ಖುಷಿ ಪಟ್ಟಿವಿ ಅಂತೇಳಿ ನಾನು ಹೇಳಕ್ಕೆ. ಏನು ಹೇಳ್ತೀರಿ ಪ್ರವಾಸಿಗರಿಗೆ, ಹೆಂಗೆ ಬರಬೇಕು ಏನು ಅಂತ? ಪ್ರವಾಸಿಗರು ಏನೈತಿ ಇಲ್ಲಿ ಬರ್ಲಾಕ ಭಾಳ ಖುಷಿ. ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು. ಅವರು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಅಂದ್ರೆ ಬೇರೆ ಬೇರೆ ಕಡೆದು ಎಲ್ಲ ಪಕ್ಷಿಗಳು ಬಂದಿರ್ತಾವಲ್ಲ. ಯಾಕಂದ್ರೆ ನಾವೇನು ಮಾಡ್ತೀವಿ, ಬರೀ ಪುಸ್ತಕಗಳ ಮುಖಾಂತರ ಮಾತ್ರ ಮಕ್ಕಳಿಗೆ ಏನು ಮಾಡಿರ್ತೀವಿ, ನಾವು ತೋರಿಸಿರ್ತೀವಿ. ಅದ್ರ ಸಲುವಾಗಿ ನೇರ ನೋಡ್ಬೇಕಾತಂದ್ರೆ ಈ ಘಟಪ್ರಭಾ ಇಲ್ಲಿ ಪಕ್ಷಿಧಾಮಕ್ಕೆ ಏನೈತಿ ಭೇಟಿ ಕೊಡಬೇಕು. ಭೇಟಿ ಕೊಟ್ಟಂದ್ರೆ ಎಲ್ಲನೂ ಮಕ್ಕಳಿಗೆ ಒಂದು ವೀಕ್ಷಣೆಯ ಮೂಲಕ ತೋರ್ಸೋಕ್ಕಾಗ್ತೈತಿ. ಯಾಕಂದ್ರೆ ನೋಡೋದ ಭಾಳ ಖುಷಿ ಮಕ್ಕಳಿಗೆ. ಯಾಕಂದ್ರೆ ಪುಸ್ತಕದೊಳಗಿಂದ ಇರೋದಿಲ್ಲ, ಅಷ್ಟೇ ಏನೈತಿ ಇಲ್ಲಿ ನೋಡಿದ್ರೆ ಖುಷಿ ಪಡ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ಬೇಕು. ಸಾಕಷ್ಟು ಪಕ್ಷಿಗಳು ಇಲ್ಲಿ ಇರುವಂಥದ್ದು, ಆದರೆ ಮಕ್ಕಳನ್ನು ಕುಟುಂಬ ಸಮೇತ ಬಂದು ಇಲ್ಲಿ ಈ ಪಕ್ಷಿಧಾಮವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿ ಭೇಟಿ ನೀಡಿದಂಥ ಪ್ರವಾಸಿಗರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಘಟಪ್ರಭಾ ಪಕ್ಷಿಧಾಮ ಬಹಳಷ್ಟು ವಿಶಿಷ್ಟ ವಿನೂತನ ವೈಶಿಷ್ಟ್ಯಗಳಿಂದ ಕೂಡಿದಂಥ ಪಕ್ಷಿಧಾಮ. ಈ ಪಕ್ಷಿಧಾಮಕ್ಕೆ ತಾವು ಭೇಟಿ ಕೊಟ್ಟಲ್ಲಿ ಸಾಕಷ್ಟು ಪ್ರಭೇದದ ಪಕ್ಷಿಗಳನ್ನು ನೋಡ್ಬೋದು ಅನ್ನುವಂಥ ಮಾತುಗಳನ್ನ ಹೇಳಿದರು. ಕ್ಯಾಮ್ರಾಮ್ಯಾನ್ ಭರತ್ ಜೊತೆ ಚಂದ್ರಶೇಖರ್, ನ್ಯೂಸ್ 100 ಕನ್ನಡ, ಚಿಕ್ಕೋಡಿ.